ನೀವು ಧನುರಾಶಿಯವರಾಗಿದ್ದು ನಿಮಗೇನಾದರೂ ದಾಂಪತ್ಯ ಕಲಹಗಳು ಉಂಟಾಗ್ತಾ ಇದೆ, ಗಂಡ ಹೆಂಡತಿ ಜಗಳ ಮನಸ್ತಾಪ ಯಾವಾಗ ನೋಡ್ರು ಆಗ್ತಾ ಇದೆ ಅಂತ ಆದ್ರೆ ನೀವು ಯಾವ ರಾಶಿಯವರನ್ನ ಮದುವೆ ಆಗಿದ್ದೀರಾ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಯಾವ ಗ್ರಹ ಇದ್ದಾನೆ, ಬುಧ ಗ್ರಹ ಯಾವ ಮನೆಯಲ್ಲಿದ್ದಾನೆ, ಇದು ಬಹಳ ಮುಖ್ಯವಾಗಿರ್ತದೆ. ನೀವು ಧನುರಾಶಿಯವರಾಗಿದ್ದು ಕರ್ಕಾಟಕ ರಾಶಿಯವರನ್ನ ಮದುವೆ ಆದ್ರಿ ಅಂದ್ರೆ ಷಷ್ಟಾಷ್ಟಕ ದೋಷ ಆಗ್ಬಿಟ್ಟು ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಯಾವಾಗಲೂ ಇರುತ್ತೆ. ಬೇರೆ ರಾಶಿಯಲ್ಲಿ ಮದುವೆ ಆಗಿರೋದು ಅಂದ್ರೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಏನಾದರೂ ಕುಜ ಇದ್ರೆ, ಶನಿ ಇದ್ರೆ, ಶುಕ್ರ ಇದ್ರೆ, ಶುಭಗ್ರಹದ ಶುಕ್ರ ಇದ್ರೆ, ರವಿ ಇದ್ರೆ, ಸಪ್ತಮದ ಪಾಪಗ್ರಹಗಳಿಂದಾಗಿ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಾಗ್ತಾ ಇರುತ್ತೆ. ಶುಕ್ರ ಸಪ್ತಮದಲ್ಲಿದ್ರೆ ಷಷ್ಠ್ಯಾಧಿಪತಿಯೂ ಆಗ್ಬಿಡ್ತಾನೆ. ಹಾಗೂ ಸಪ್ತಮದ ಶುಕ್ರ ಕಾರಕೋ ಭಾವ ನಾಶಾಯ ಅಂತ ಹೇಳ್ಬಿಟ್ಟು ಸುಖ ದಾಂಪತ್ಯ ಜೀವನವನ್ನು ಹಾಳು ಮಾಡಿಬಿಡ್ತಾನೆ. ಸಪ್ತಮದಲ್ಲಿ ಶುಕ್ರ ಇದ್ರೆ ಧನುರಾಶಿಯವರು ನೀವೇನ್ ಮಾಡ್ತೀರಾ, ಯಾರನ್ನೋ ಇಷ್ಟಪಟ್ಟಿರ್ತೀರಾ, ಮತ್ತಾರನ್ನೋ ಮದುವೆ ಆಗ್ತೀರಾ. ನೀವು ಧನುರಾಶಿಯವರಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧಗ್ರಹ ಏನಾದರೂ ಮೀನ ರಾಶಿಯಲ್ಲಿದ್ದಾನೆ ಅಂತ ಆದ್ರೆ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿರೋದ್ರಿಂದ ಒಂದು ಮದುವೆನೇ ಆಗಲ್ಲ, ಕಷ್ಟ. ಇಲ್ಲ ಅಂತಂದ್ರೆ ಮದುವೆ ಹೆಂಗೋ ಆಯ್ತು ಅಂತ ಆದ್ರೆ ಸುಖ ದಾಂಪತ್ಯ ಅಂತೂ ಇರಲ್ಲ, ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿರೋದ್ರಿಂದ. ಅದು ರಿಲೇಷನ್ ನಲ್ಲೇ ಬೇರೆ ಮದುವೆ ಆಗ್ಬಿಡ್ತೀರಾ. ಸಪ್ತಮಾಧಿಪತಿ ಏನಾದ್ರು ಬುಧಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಇದ್ರೆ ರಿಲೇಷನ್ ನಲ್ಲಿ ಮದುವೆ ಆಗ್ಬಿಡ್ತಾರೆ, ಬಟ್ ಆ ಮದುವೆ ನಿಲ್ಲಲ್ಲ. ಗಂಡ ಹೆಂಡತಿ ಜಗಳ ಅಥವಾ ತುಂಬಾ ಏನೋ ಪ್ರಪಂಚ ದೃಷ್ಟಿ ಮದುವೆ ಆಗಿದೆ ಅನ್ನೋ ತರ ಆಗ್ಬಿಡುತ್ತೆ ನಿಮಗೆ. ಸೊ ಆದ್ರಿಂದ ವೈಯಕ್ತಿಕ ಜಾತಕ ಬಹಳ ಮುಖ್ಯ. ಗಂಡ ಆಗಿರ್ಲಿ ಹೆಂಡತಿ ಆಗಿರ್ಲಿ ಇಬ್ಬರದ್ದು ಜಾತಕ ನೋಡ್ಬೇಕಾಗತ್ತೆ. ಒಂದು ನೆನಪಿಟ್ಕೊಳ್ಳಿ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಈ ಗಾದೆ ಗೊತ್ತಲ್ಲ, ಈ ಗಾದೆ ರೀತಿಯಲ್ಲೇ ನಿಮ್ಮ ಜೀವನ ಇದೆ ಅಂತ ಆದ್ರೆ ಏನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲರ ಮನೆ ದೋಸೆ ತೂತ ಎಲ್ಲ ಮನೆಯಲ್ಲೂ ಇರ್ತದೆ ಗಂಡನ ಜಗಳ. ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ, ತೀರಾ ಇದ್ಯಾಕೋ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ನನ್ನ ಧನುರಾಶಿ ನಾನು ನನ್ನ ಒಂದು ಸಂಯಮ ಕಳ್ಕೊಳ್ತಾ ಇದ್ದೇನೆ, ನನ್ನಲ್ಲಿ ಯಾವುದೇ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಜೀವನ, ಈ ಥರದ್ದೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ವೈಯಕ್ತಿಕ ಜಾತಕ ಇಬ್ಬರದ್ದು, ಗಂಡ ಹೆಂಡತಿ ಇಬ್ಬರದ್ದು ಜಾತಕ ಪರಿಶೀಲನೆ ಮಾಡಬೇಕು. ಇದು ಚಿಟಿಕೆ ಅಲ್ಲ, ಇದು ಚಪ್ಪಾಳೆ, ಎರಡು ಕೈ ಸೇರಬೇಕು ದಾಂಪತ್ಯ ಅಂದ್ರೆ. ಸೊ ಗಂಡ ಹೆಂಡತಿ ಇಬ್ಬರ ಜಾತಕವನ್ನು ಸರಿ ನೋಡಬೇಕಾಗ್ತದೆ. ನೀವು ನನ್ನನ್ನು ನೇರವಾಗಿ ಭೇಟಿ ಮಾಡಿದರೆ ನೆಲಮಂಗಲ, ಬೆಂಗಳೂರು ನೆಲಮಂಗಲವನ್ನು ನೇರವಾಗಿ ಭೇಟಿ ಮಾಡಬಹುದು. ಫಾರ್ ಸಪೋಸ್ ಬಹಳ ದೂರ ಅಥವಾ ನನಗಿರೋ ಅನಿವಾರ್ಯತೆಗಳು ನಾನು ಬರೋಕ್ಕಾಗಲ್ಲ ಅಂತಾದ್ರೆ ಫೋನ್ ಕನ್ಸಲ್ಟೇಷನ್ ತಗೋಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡಿಕೊಂಡು ಫೋನ್ ಕನ್ಸಲ್ಟೇಷನ್ ಕೂಡ ನೀವು ತಗೋಬಹುದು. ನನ್ನನ್ನು ನೀವೇನಾದರೂ ಕನ್ಸಲ್ಟ್ ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರದ್ದು ಜಾತಕವನ್ನ ಸಿದ್ಧಪಡಿಸಿ ಇಬ್ಬರದ್ದು ಜಾತಕವನ್ನು ನೋಡಿಕೊಂಡು ಯಾಕೆ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ, ಯಾವಾಗ ಸರಿ ಹೋಗುತ್ತೆ, ಸರಿ ಹೋಗುತ್ತಾ ಇಲ್ವಾ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಪ್ರತಿಯೊಂದು ವಿವರಗಳನ್ನು ಒಂದು ಅರ್ಧ ಗಂಟೆ ಸ್ಪಷ್ಟವಾಗಿ ನಿಮಗೆ ಬಿಡಿಸಿ ಹೇಳ್ತೇನೆ ನಾನು. ಇದೇ ಸಮಸ್ಯೆ, ಇದೇ ರೀತಿ, ಇದೇ ಕಾರಣ, ಇದು ಸಮಸ್ಯೆ, ಇದು ಪರಿಹಾರ ಅಂತ ಹೇಳಿ. ಸೊ ಒಮ್ಮೆ ನೀವು ನನ್ನ ಭೇಟಿ ಮಾಡಬಹುದು ಅಥವಾ ಕನ್ಸಲ್ಟೇಷನ್ ತಗೋಬಹುದು. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ನ ಸಂಪರ್ಕಿಸಿ. ನಮಸ್ಕಾರ.